ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ 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 ಬಂದ್ಯಪ್ಪ, ಬಾ. ನಿನ್ನ ನೋಡ್ಬೇಕು, ನನ್ನ ಹತ್ರ ಮಾತಾಡಿಸ್ಬೇಕು ಅಂತ ಪದೇ ಪದೇ ಹೀಗೆ ಹೇಳ್ತಾ ಇದ್ರೆ ನಾನು ಊರಲ್ಲಿ ನೆಮ್ಮದಿಯಾಗಿರೋಕ್ಕಾಗತ್ತಾ ಹೇಳು? ನೀನ್ ನೆಮ್ಮದಿಯಾಗಿರ್ಬೇಕು ಅಂತಾನೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ತಗೋ, ನಿನ್ ಕೈಯಾರೆ ಕೊಡು. ಆಗ ನೀನು ನೆಮ್ಮದಿಯಾಗಿರ್ಬೋದು, ನಾನು ನೆಮ್ಮದಿಯಾಗಿ ಹೋಗ್ಬೋದು. ಏನಮ್ಮ ಇದು? ವಿಷ. ಮಗನ್ ಕೈಯಾರೆ ಸತ್ರೆ ಪುಣ್ಯ ಅಂತೆ. ಏನಮ್ಮ ಹೇಳ್ತಾ ಇದೀಯಾ? ಹೇಗಿದ್ರು ನನ್ ಸತ್ರೆ ಕೊಳ್ಳಿ ಇಡೋದು ನೀನೇ ಅಲ್ವಾ? ಆ ಸಾವು ಕೂಡ ನಿನ್ನಿಂದ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೋ ಹಾಗೆ ನೋಡ್ತಿದ್ಯಾ? ತಗೋ, ನಿನ್ ಕೈಯಾರ ವಿಷ ಕುಡಿಸ್ಬಿಡು. ಏನ್ ಹುಚ್ಚಿಗಿಚ್ಚು ಹಿಡ್ದಿದ್ಯಾ? ಯಾಕೆ ಹೀಗಾಡ್ತಿದ್ಯಾ? ಹುಚ್ಚಿಡ್ದಿರೋದು ನಿನಗೆ. ಯಾರಾದ್ರೂ ಸಾಯ್ತಾರೆ ಅಂತ ಗೊತ್ತಿದ್ರು ಇಂಥ ಹುಚ್ಚ ಕೆಲ್ಸ ಕೈ ಹಾಕ್ತಾರೇನೋ? ಗೊತ್ತಿದ್ದು ಹಾಳ್ ಬಾವಿಗೆ ಬೀಳ್ತಿದ್ಯಲ್ಲ. ನೀನ್ ಯಾವ್ದರ ಬಗ್ಗೆ ಹೇಳ್ತಾ ಇದೀಯಾ? ನಿನ್ನ ಮದುವೆ ಬಗ್ಗೆ. ಅಲ್ಲ ಕಣೋ, ಅಷ್ಟೊಂದ್ ಜನ ಸುರಭಿ ಮದುವೆ ಆದ್ರೆ ಸತ್ತೋಗ್ತೀಯ ಅಂತ ಹೇಳಿದ್ರು ಹೇಗೂ ನೀನು ಮದುವೆಗೆ ಒಪ್ಕೊಂಡೆ? ಯಾಕೋ ನಿನಗೆ ಇಷ್ಟೊಂದು ಹಠ? ಆ ಸುರಭಿ ಯಾರು? ನೀನ್ ಪ್ರೀತಿ ಮಾಡಿರೋ ಹುಡುಗಿನ? ಇಲ್ಲ ತಾನೆ? ಆ ಮನೆಯವ್ರು ಬಲವಂತ ಮಾಡಿದ್ದಕ್ಕೆ ತಾನೇ ನೀನು ಒಪ್ಕೊಂಡಿರೋದು? ಇಲ್ಲಮ್ಮ, ನಾನು ಸುರಭಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನಾನು ಈ ವಿಷ ಕೊಡು ಅಂತ ಹೇಳ್ತಾ ಇರೋದು. ನೀನ್ ನಿನ್ ಮಾತನ್ನ ಉಳಿಸ್ಕೋ, ನನ್ ಮಾತನ್ನ ನೆರವೇರಿಸ್ಬಿಟ್ಟು ಹೋಗು. ನಾನು ಮದುವೆ ಆದ್ರೆ ಸತ್ತು ಹೋಗ್ತೀನಿ ಅಂತ ಯಾರೋ ಹೇಳಿದ ಮಾತ್ರಕ್ಕೆ ನೀನ್ ಯಾಕಮ್ಮ ಸಾಯ್ಬೇಕು? ಸಾವು ಹೇಳಿ ಕೇಳಿ ಬರಲ್ಲಮ್ಮ. ಇಂಥವ್ರು ಇಂಥ ದಿನ ಸಾಯ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ. ನೋಡು, ನನಗೆ ವಯಸ್ಸಾಗಿದೆ. ಹೊಸದಾಗಿ ಪ್ರಪಂಚ ನೋಡೋದಕ್ಕೆ ಏನು ಉಳಿದಿಲ್ಲ. ಆದ್ರೆ ನಿನಗಿನ್ನು ಚಿಕ್ಕ ವಯಸ್ಸು. ಜೀವನದಲ್ಲಿ ಅನುಭವಿಸೋದಕ್ಕೆ ಸಾಕಷ್ಟಿದೆ. ನೀನು ಚೆನ್ನಾಗಿ ಬದುಕಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅದಕ್ಕೆ ಆ ಸುರಭಿ ಬಿಟ್ಟು ಲಾಯರ್ ಮಗಳನ್ನ ಮದ್ವೆ ಆದ್ರೆ ತುಂಬಾ ಒಳ್ಳೇದು ಕಣೋ. ನೋಡು, ಅವಳಂದ್ರೆ ನನಗೂ ಇಷ್ಟ ಕಣೋ. ಆ ಹುಡುಗಿ ಮದ್ವೆ ಆದ್ರೆ ನಿನಗೆ ಯಾವ ತೊಂದ್ರೆನೂ ಇರಲ್ಲ, ಯಾವ ಜೀವ ಭಯನೂ ಇರಲ್ಲ. ಓ, ನಮ್ಮ ಮನೆಗೆ ಲಾಯರ್ ಬಂದ್ ಹೋದ ಅಂತ ಕಾಣಿಸುತ್ತೆ. ಹೌದು, ಬಂದಿದ್ರು. ಏನೀಗ? ಆ ಲಾಯರ್ ಚೆನ್ನಾಗಿ ನಾಟಕ ಆಡಿ ನಿನ್ನ ತಲೆ ಕೆಡಿಸಿದ್ದಾನೆ. ಅವನು ತನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತಾನೆ ನನ್ನ ವಿರುದ್ಧ ನಿನ್ನನ್ನ ಎತ್ ಕಟ್ಟಿರೋದು. ಇದೆಲ್ಲ ಅವನು ಮಾಡಿರೋ ಕುತಂತ್ರ. ಅವನೊಬ್ಬ ಊಸರವಳ್ಳಿಮ್ಮ. ನೀನ್ ಯಾಕೆ ಅವನ ಮಾತನ್ನ ನಂಬ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಸುರಭಿನ ಮದುವೆ ಆದ್ರೆ ನಾನು ಸತ್ತು ಹೋಗ್ತೀನಿ ಅನ್ನೋ ವಿಷಯನ ಹುಟ್ಟು ಹಾಕ್ಸಿರೋದೇ ಅವನು. ಅವನು ಬರೀ ಲಾಭ ನೋಡ್ತಿದ್ದಾನಮ್ಮ. ಅವನು ಹೇಳ್ತಿರೋದೆಲ್ಲ ಬರೀ ಸುಳ್ಳು. ಅದ್ ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ಕಣೋ. ಅಕಸ್ಮಾತ್ ಆ ಜ್ಯೋತಿಷಿ ಹೇಳಿದ ಮಾತೇನಾದ್ರೂ ನಿಜ ಆದ್ರೆ ನೀನ್ ಜೀವಂತವಾಗಿರಲ್ಲ. ನೀನೇ ಇಲ್ಲ ಅಂದ್ಮೇಲೆ ನಾನಿದ್ದೇನ್ ಪ್ರಯೋಜನ? ಅದಕ್ಕೆ ನನ್ನನ್ನ ಸಾಯಿಸ್ಬಿಡು ಅಂದಿದ್ದು. ಹೆತ್ತ ಮಗನ ಮಾತನ್ನ ನೀನ್ ನಂಬ್ತಾ ಇಲ್ಲಲ್ಲ? ಸರಿ, ನಾನು ನಿನಗೆ ಮಾತು ಕೊಡ್ತೀನಿ. ನಿನಗೆ ಗೊತ್ತಿಲ್ಲದೆ ನಾನು ಈ ಮದುವೆ ಆಗಲ್ಲ. ನಿನ್ನ ಒಪ್ಪಿಗೆ ಇಲ್ಲದೆ ಸುರಭಿ ಕೊರಳಿಗೆ ನಾನು ತಾಳಿ ಕಟ್ಟಲ್ಲ. ನೀನಾಗೆ ನೀನು ಹೇಳೋವರೆಗೂ ಈ ಮದುವೆ ನಡೆಯಲ್ಲಮ್ಮ. ಈಗಲಾದ್ರೂ ಸಮಾಧಾನ ಆಯ್ತಾ? ಈಗ ನನ್ನ ಮೇಲೆ ನಿನಗೆ ನಂಬಿಕೆ ಬಂತಾ? ಸಾಯ್ಬೇಕಂತೆ, ಸಾಯ್ಬೇಕು. ವಿಷ ಕೊಡ್ಬೇಕಂತೆ, ಕೊಡಿಲಿ.
ಯಾರಮ್ಮ ನೀನು? ಸರಯು. ಅಬ್ಬಾ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ್ನೇ ನೋಡ್ದಾಗಾಯ್ತು. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ನಿನ್ನ ಅದೆಲ್ಲೋ ನೋಡಿದ್ದೀನಲ್ಲಮ್ಮ. ಹೌದು, ಬಹಳ ಹತ್ರದ ಪರಿಚಯದವ್ರ ತರ ಕಾಣ್ತಿದ್ಯಾ. ನನ್ನ ಹೆಸರು ಸರಯು ಅಂತ, ಲಾಯರ್ ಪದ್ಮನಾಭ ಅವ್ರ ಮಗಳು. ಓಹೋ, ಫೋಟೋದಲ್ಲಿ ನೋಡಕ್ಕಿನ್ನ ಎದುರುಗಡೆ ಬಹಳ ಚೆನ್ನಾಗಿದೆಯಮ್ಮ. ನನ್ ದೃಷ್ಟಿನೇ ತಾಗೋ ಹಾಗಿದೆ. ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿಯಲ್ಲ, ಗುರ್ತ್ ಹಿಡಿಯಕ್ಕಾಗ್ಲಿಲ್ಲ. ತಪ್ಪು ತಿಳ್ಕೊಬೇಡಮ್ಮ. ಅಪ್ಪ ಬಂದಿಲ್ವೇನಮ್ಮ?